ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇದು ಸ್ಪೀಡ್ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅರಣ್ಯ ಇಲಾಖೆಯಲ್ಲಿ 20 ಕೋಟಿ ಮೆಗಾ ಹಗರಣವಾಗಿದೆ. 15 ದಿನದ ಆಟ, ಬರೋಬ್ಬರಿ 20 ಕೋಟಿ ಲೂಟಿ. ಅರಣ್ಯ ಇಲಾಖೆಯಲ್ಲಿ ಭಾರಿ ಲಂಚಾವತಾರದ್ದೇ ಚರ್ಚೆಯಾಗಿದೆ. ಪ್ರಮೋಷನ್ಗೆ ಲಕ್ಷಗಟ್ಟಲೆ ಲಂಚ ಫಿಕ್ಸ್ ಮಾಡಲಾಗಿದೆ. ಏನ್ ಮಾಡ್ತಿದ್ದಾರ್ರಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು? ಅರಣ್ಯವನ್ನ ಉಳಿಸಿ ಅಂತ ಅಂದ್ರೆ ಇಲಾಖೆಯೇ ಲೂಟಿ ಆಗ್ತಾ ಇದೆ. ಇದು ಸ್ಪೀಡ್ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರ್. ಅರಣ್ಯ ಇಲಾಖೆಯಲ್ಲಿ 20 ಕೋಟಿ ಮೆಗಾ ಹಗರಣ, 15 ದಿನಗಳ ಆಟ, ಬರೋಬ್ಬರಿ 20 ಕೋಟಿ ಲೂಟಿ. ಅರಣ್ಯ ಇಲಾಖೆಯಲ್ಲಿ ಬರೀ ಲಂಚಾವತಾರದ್ದೇ ಚರ್ಚೆ. ಪ್ರಮೋಷನ್ಗೆ ಲಕ್ಷಗಟ್ಟಲೆ ಲಂಚವನ್ನ ಫಿಕ್ಸ್ ಮಾಡಲಾಗಿದೆ. ಏನ್ ಮಾಡ್ತಾ ಇದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು? ಅರಣ್ಯವನ್ನ ಉಳಿಸಿ ಅಂತಂದ್ರೆ ಇಲಾಖೆಯೇ ಲೂಟಿ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳಿಂದಲೇ ಸಿಬ್ಬಂದಿಯ ಹಗಲು ದರೋಡೆ ಫಿಕ್ಸ್ ಆಗ್ತಾ ಇದೆ. ಸ್ಪೀಡ್ ನ್ಯೂಸ್ನಲ್ಲಿ ಬಿಚ್ಚಿಡ್ತಾ ಇದ್ದೇವೆ ನಂಬರ್ 1 ಅಪಾಯಿಂಟ್ಮೆಂಟ್ನ ಮೆಗಾ ಸ್ಟೋರಿಯನ್ನ. ಎಸ್ ವೀಕ್ಷಕರೇ, ಭ್ರಷ್ಟಾಚಾರ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಿದವರನ್ನ ಜೈಲಿಗೆ ಹಾಕಬೇಕು ಅಂತ ನಮ್ಮದೇ ಕಾನೂನು ಹೇಳ್ತಾ ಇದೆ, ಇದೇ ಸರ್ಕಾರದ ಕಾನೂನು ಹೇಳ್ತಾ ಇದೆ. ಬಟ್ ಅರಣ್ಯ ಇಲಾಖೆಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವನ್ನ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಅಲ್ರಿ, ಒಂದೊಂದು ಪೋಸ್ಟಿಂಗಿಗೂ ಕೂಡ ಲಕ್ಷ ದುಡ್ಡನ್ನು ತೆಗೆದುಕೊಳ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅರಣ್ಯ ಇಲಾಖೆ ಗಬ್ಬು ನಾರ್ತಿದೆ ಅಂತ ನೋಡಿ. ಅಲ್ಲ, ನಿಮಗೆ ಭ್ರಷ್ಟಾಚಾರದಿಂದ ಹೊಟ್ಟೆ ತುಂಬಿಸ್ಕೊಳ್ತೀರಲ್ಲ ಅಧಿಕಾರಿಗಳೇ, ಅನ್ನ ಹೆಂಗೆ ಇಳಿಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿನಗೆ ಈ ಒಂದು ಪೋಸ್ಟಿಂಗ್ ಅನ್ನ ಕೊಡ್ತೇನೆ ಅಂತ ಹೇಳಿ ಲಕ್ಷ ಅಮೌಂಟ್ ಅನ್ನ ಜೋಬಿಗೆ ಇಳಿಸ್ಕೊಳ್ತಿದ್ದೀರಲ್ಲ, ಜೋಬಿಗೆ ಹಾಕಂತಿದ್ದೀರಲ್ಲ, ಮನೆಗೆ ಹೋಗಿ ಇಡ್ತಾ ಇದ್ದೀರಲ್ಲ, ಹೆಂಗ್ ಹೋಗುತ್ತೆ ನಿಮಗೆ ಅನ್ನ ಗಂಟ್ಲ ಕೆಳಗಡೆ? ಅಸಹ್ಯ ಅನ್ಸೋದಿಲ್ಲ? ಅನ್ನ ತಿನ್ನೋರು ಮಾಡೋ ಕೆಲಸನ ಇದು ಭ್ರಷ್ಟಾಚಾರ. ಒಂದೊಂದು ಪೋಸ್ಟಿಂಗ್ಗೆ ನೀವು ನಂಬಲ್ಲ ವೀಕ್ಷಕರೇ, ಆ ನಂಬರ್ಸ್ಗಳನ್ನ ಇನ್ನು ಮುಂದೆ ಹೇಳ್ತಾ ಹೋಗ್ತೇನೆ. ಬೇಕಾದಷ್ಟು ದುಡ್ಡನ್ನ ಕೇಳ್ತಾ ಇದ್ದಾರೆ. ಇಷ್ಟು ಕಚಡವಾಗಿ ಕೆಲಸ ಮಾಡ್ತಾ ಇದ್ರೆ ನಿಯತ್ತಾಗಿರೋರ ಪರಿಸ್ಥಿತಿ ಏನು? ಹಿರಿಯ ಅಧಿಕಾರಿಗಳಿಂದಲೇ ಕೋಟಿ ತೆಗೆದುಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಸ್ಪೀಡ್ ನ್ಯೂಸ್ಗೆ ಸಿಕ್ಕಿದೆ. ಎಲ್ಲ ಡಾಕ್ಯುಮೆಂಟ್ ಅನ್ನ ವೀಕ್ಷಕರೇ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೇನೆ ನೋಡಿ. ಎಲ್ಲವನ್ನೂ ಕೂಡ ಒಮ್ಮೆ ನೋಡ್ಕೊಂಡು ಬಿಡಿ. ಗಬ್ಬು ನಾರ್ತಾ ಇದೆ ಅರಣ್ಯ ಇಲಾಖೆಯ ಒಂದಿಷ್ಟು ಅಧಿಕಾರಿಗಳು ಮಾಡುವಂತಹ ಕೆಲಸಗಳು. ಇನ್ನು ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರು ಎಲ್ಲಿ ಹೋಗಿದ್ದಾರೆ? ಇದು ಕೂಡ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಚಿವರೇ, ನಿಮ್ಮದೇ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸ್ಪೀಡ್ ನ್ಯೂಸ್ ಹೇಳುತ್ತಾ ಇದೆ. ದಯವಿಟ್ಟು ಆ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ. ನಿಯತ್ತಾಗ ದುಡ್ದವರಿಗೂ ಸ್ವಲ್ಪ ಲಾಭಗೆ ಆಗಲಿ. ಲಕ್ಷಗಟ್ಟಲೆ ತಗೊಳ್ತಾ ಇದ್ದಾರೆ ಮಂತ್ರಿಗಳೇ. ಒಂದ್ಸಲ ಆ ಕಡೆ ಯೋಚನೆ ಮಾಡಿ, ಆ ಕಡೆ ಕಣ್ಣು ಹಾಯಿಸಿ. ಒಂದೊಂದು ಪೋಸ್ಟಿಂಗ್ಗೆ 10 ರಿಂದ 20 ಲಕ್ಷ ಲಂಚವನ್ನು ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ ಅದು ಎಷ್ಟು ದುಡ್ಡನ್ನ ಮಾಡ್ಕೊಂಡಿರ್ತಾರೆ. ಏನೋ ಅಲ್ಲಿರುವಂತಹ ಅಧಿಕಾರಿಗಳು ಕೈ ಒಡ್ಡಿ ಕೊಡ್ರಪ್ಪ ಲಂಚನ ಅಂತ ಕೇಳ್ತಿದ್ದೀರಲ್ಲ, ಛೀ, ಅಸಹ್ಯ ಆಗಲ್ಲ? ಲಂಚದಿಂದ ಅದು ಹೆಂಗೆ ಹೊಟ್ಟೆ ತುಂಬುತ್ತೆ ನಿಮಗೆ? ಬರೀ 15 ದಿನ ರೀ, ಬರೀ 15 ದಿನ, ಬರೀ 15 ದಿನದಲ್ಲಿ ಕೋಟಿ ವ್ಯವಹಾರಗಳು ಅವ್ಯವಹಾರಗಳಲ್ಲಿ ನಡೀತಾ ಇದೆ. ಈಶ್ವರ್ ಖಂಡ್ರೆ ಅವರೇ, ಈಗಲೂ ನೀವು ಸೈಲೆಂಟಾಗಿ ಕುತ್ಕೊಂಡು ಬಿಟ್ರೆ, ಈಗಲೂ ಹೆಂಗಾಗುತ್ತೋ ಹಂಗೆ ಜೈ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ಭಾರಿ ಲಾಸ್ ಆಗುತ್ತೆ.
ಆಗ ನಿಮ್ಮದೇ ಸರ್ಕಾರದಲ್ಲಿದ್ದವ್ರು ಮಾತನಾಡ್ತಾರೆ, ಈಶ್ವರ್ ಖಂಡ್ರೆ ಅವ್ರು ಸರಿಯಾದ ಕೆಲಸವನ್ನ ಮಾಡಿಲ್ಲ, ಅರಣ್ಯ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ. ಸಚಿವ ಸಂಪುಟ ಪುನರಚನೆ ಬರ್ತಾ ಇದೆ, ಸ್ವಲ್ಪ ಯೋಚನೆ ಮಾಡ್ರಿ. ಸ್ವಲ್ಪ ಈ ಭ್ರಷ್ಟಾಚಾರಗಳಿಗೆಲ್ಲ ಬ್ರೇಕ್ ಹಾಕುವಂತ ಕೆಲಸ ದಯವಿಟ್ಟು ಮಾಡಿ. ನಿಮ್ಮ ಹೆಸರು ಹೇಳ್ಕೊಂಡು ಒಳ್ಳೆಯವ್ರು ನಾಲ್ಕು ಹೊತ್ತು ಅನ್ನನಾದ್ರು ತಿಂತಾರೆ, ಆ ಕೆಲಸ ಮಾಡಿ. ಒಂದೊಂದು ಪೋಸ್ಟಿಂಗ್ಗೆ 10ರಿಂದ 20 ಲಕ್ಷಗಳನ್ನು ತೆಗೆದುಕೊಳ್ತಿದ್ದೀರಾ ಅಂತಂದ್ರೆ ಏನಂದ್ಕೊಂಡ್ಬಿಟ್ಟಿದ್ದೀರಾ? ಮಾರ್ಕೆಟಾ ಇದು? ಮೆಗಾ ಮಾರ್ಕೆಟ್ ಏನ್ರಿ? ಮೆಗಾ ಮಾರ್ಕೆಟ್ ಅದು? ಇಲ್ಲಿ KR ಮಾರ್ಕೆಟ್ ಹಂಗೆ ತರಕಾರಿ ಗುಡ್ಡೆ ಹಾಕೊಂಡು ಕುತ್ಕೊಂಡಿರ್ತಾರಂತೆ. ಇಲ್ಲಿ ಹೂವು ತರಕಾರಿ ಹಂಗೆ ನೀವು ಪೋಸ್ಟಿಂಗ್ಗಳನ್ನ ಗುಡ್ಡೆ ಹಾಕಿ ಕುತ್ಕೊಂಡಿರ. ಈ ಪೋಸ್ಟಿಗೆ ಯಾರು ಎಷ್ಟು ಕೊಡ್ತೀರಾ? ಸಹ್ಯ ಅನ್ಸಲ್ಲ. ಈಶ್ವರ್ ಖಂಡ್ರೆ ಅವರೇ ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಿ? ಹೊಸ ವರ್ಷದ ಜೋಶ್ನಲ್ಲಿ ಒಪ್ಪು ಕಳ್ಕೊಂಬಿಟ್ರ ಹಿಂಗೆ? ಈಶ್ವರ್ ಖಂಡ್ರೆ ಅವರೇ ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಿ? ಹೊಸ ವರ್ಷದ ಜೋಶ್ನಲ್ಲಿ ಹೋಪು ಕಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಅಧಿಕಾರಿಗಳ ಲಂಚಾವತಾರ ನಿಮ್ಮ ಬುಡಕ್ಕೆ ಬರಬಹುದು. ಇಲಾಖೆಯ ನೇಮಕಾತಿ ಸ್ಕ್ಯಾಮ್ ಈಗಲೇ ಬ್ರೇಕ್ ಹಾಕದೆ ಹೋದರೆ ಕಡೆಗೆ ನಿಮ್ಮ ಬುಡಕ್ಕೆ ಬಂದೇ ಬರುತ್ತೆ. ಅರಣ್ಯ ಇಲಾಖೆಯಲ್ಲಿ ನಡೀತಿರುವಂತಹ ಭಾರಿ ಭ್ರಷ್ಟಾಚಾರ. ಡೆಪ್ಯೂಟಿ RFO ಹುದ್ದೆಯಿಂದ RFO ಹುದ್ದೆಗೆ ಪ್ರಮೋಷನ್. ಮೊದಲು 150 ಪೋಸ್ಟ್ ಬಡ್ತಿಗೆ ಇತ್ತು ಅಧಿಕಾರಿಗಳ ಪ್ಲಾನ್. ಆಮೇಲೆ ಮತ್ತೆ 120 ಪ್ರಮೋಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಒಟ್ಟು 270 RTO ಪೋಸ್ಟ್ ಪ್ರಮೋಷನ್ ಇತ್ತು. ಆ ಪ್ರಮೋಷನ್ ವೇಳೆ ಎಲ್ಲ ರೂಲ್ಸ್ ಉಲ್ಲಂಘನೆಯಾಗಿದೆ. ಸೀನಿಯಾರಿಟಿ ನಿಯಮಗಳನ್ನು ಉಲ್ಲಂಘಿಸಿ ಬಡ್ತಿ ಮಾಡಲಾಗಿರುವಂಥದ್ದು. ಸರ್ಕಾರ ಸಂಹಿತಿ ಶಿಫಾರಸಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ. RFO ಪ್ರಮೋಷನ್ನಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಬುಡಕ್ಕೆ ಬರುತ್ತೆ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರೇ ಒಂದ್ಸಲ ಕೇಳ್ಕೊಂಬಿಡಿ ನಾ ಹೇಳೋದು ಮಾತನ್ನ. ನಿಮ್ಮ ಬುಡಕ್ಕೆ ಬರುತ್ತೆ. ನೀವು ಯಾಕೆ ಸೈಲೆಂಟ್ ಆಗಿದ್ರಿ ಅನ್ನುವಂತಹ ವಿಚಾರಗಳನ್ನು ವಿರೋಧ ಪಕ್ಷದವ್ರು ಎತ್ತುಗಳ್ತಾರೆ, ಇಲ್ಲ ಅಂತಂದರೆ ಕಾರ್ಯಕರ್ತರು ಯಾರು ಎತ್ತುಗಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಹಂಗೆ ಮಾಡಕ್ಕೆ ಹೋಗಬಾರ್ದು. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಸ್ಪೀಡ್ ನ್ಯೂಸ್ ನಿಮ್ಮ ಬಳಿ ತಲುಪಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ಈಶ್ವರ್ ಖಂಡ್ರೆ ಅವರೇ ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಬುಡಕ್ಕೂ ಬರುತ್ತೆ. ಇಷ್ಟು ಭ್ರಷ್ಟಾಚಾರ ಆಗಿದ್ರೂ ಕೂಡ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರು ಸೈಲೆಂಟ್ ಆಗಿ ಯಾಕಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆಗ ನೀವು ಕೂಡ ಉತ್ತರವನ್ನು ಕೊಡಬಹುದಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕಿಂತ ಮೊದಲೇ ಇದೆಲ್ಲವನ್ನು ಈ ಭ್ರಷ್ಟಾಚಾರ ಮಾಡುವಂಥ ಹುಳ ಇರುತ್ತಲ್ಲ, ಆ ಹುಳವನ್ನು ಕ್ರಿಮಿನಾಶಕ ಹಾಕಿಬಿಟ್ಟು ಮೊದಲ ಇಲಾಖೆಯಿಂದ ಎತ್ತಂಗಡಿ ಮಾಡಿಸ್ಬಿಡಿ. ಇಲ್ಲ ಅವರನ್ನು ವಜಾಗೊಳಿಸೋದು ಅಥವಾ ಅವ್ರನ್ನ ಕೆಲಸದಿಂದ ಕಿತ್ತಾಕೋದು ಕೆಲಸ ಮಾಡಿಬಿಡಿ. ಅತ್ಲಾಗಿ ನಿಮಗೂ ಒಳ್ಳೆಯದು, ಇನ್ನು ಆ ಒಂದು ಇಲಾಖೆಗೂ ಒಳ್ಳೆಯದಾಗುತ್ತೆ. ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೊಸ ವರ್ಷದ ಜೋಶ್ನಲ್ಲಿ ನೀವು ಇದ್ದೀರಾ, ದಯವಿಟ್ಟು ಹೋಪನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಬೇಡಿ. ಸ್ಪೀಡ್ ನ್ಯೂಸ್ ಒಂದೊಂದೇ ಸತ್ಯವನ್ನು ಬಟಾಬಯಲು ಮಾಡ್ತಾ ಇದೆ. ಇಲಾಖೆಯ ನೇಮಕಾತಿ ಸ್ಕ್ಯಾಮ್ಗೆ ಈಗಲೇ ಬ್ರೇಕನ್ನು ನೀವು ಹಾಕಬೇಕು. ಡೆಪ್ಯೂಟಿ RFO ಹುದ್ದೆಯಿಂದ ಹಿಡ್ಕೊಂಡು RFO ಹುದ್ದೆಯವರೆಗೂ ಕೂಡ ಪ್ರಮೋಷನ್ ಇದೆ. ಮೊದಲು 150 ಪೋಸ್ಟ್ ಬಡ್ತಿಗೆ ಅಧಿಕಾರಿಗಳು ಪ್ಲಾನ್ ಅನ್ನು ನಡೆಸ್ಕೊಳ್ತಾರೆ.
ಆಮೇಲೆ 120 ಪ್ರಮೋಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುತ್ತೆ. ಒಟ್ಟು ಹೇಳಬೇಕು ಅಂತಂದರೆ ನಿಮಗೆ ನಂಬರ್ ವೈಸ್ ಹೇಳಬೇಕು ಅಂದರೆ 270 RTO ಈ ಒಂದು ಪೋಸ್ಟ್ಗೆ ಪ್ರಮೋಷನ್ ವೇಳೆ ಎಲ್ಲ ರೂಲ್ಸ್ಗಳನ್ನು ಕೂಡ ಉಲ್ಲಂಘನೆ ಮಾಡಲಾಗಿದೆ. ಯಾವೆಲ್ಲ ರೂಲ್ಸ್ ಇರುತ್ತೆ? ಸೀನಿಯಾರಿಟಿ ನಿಯಮಗಳಿರ್ತಾವ್ರಿ, ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬಡ್ತಿ ನೀಡಲಾಗ್ತಾ ಇದೆ, ಪ್ರಮೋಷನ್ ನೀಡಲಾಗ್ತಾ ಇದೆ. ಇಲ್ಲಿ ಏನು ವರ್ಕೌಟ್ ಆಗ್ತಾ ಇದೆ? ದುಡ್ಡು, ಕಾಸು, 10 ಲಕ್ಷ 20 ಲಕ್ಷ ಕಾಸು ವರ್ಕೌಟ್ ಆಗ್ತಾ ಇದೆ. ಸರ್ಕಾರ ಸಮಿತಿ ಶಿಫಾರಸಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ ರೀ. RTO ಪ್ರಮೋಷನ್ ಲಿಸ್ಟ್ನಲ್ಲಿ ಭಾರಿ ಭ್ರಷ್ಟಾಚಾರ. ಒಂದೊಂದು ಪೋಸ್ಟ್ಗೆ 10 ರಿಂದ 20 ಲಕ್ಷ ಲಂಚ. ರೇಂಜ್ ಮೇಲೆ ಡಿಸೈಡ್ ಆಗ್ತಾ ಇದೆಯಂತೆ ಲಂಚದ ರೇಂಜ್. ಟಾಪ್ ಅಧಿಕಾರಿಗಳ ವಿರುದ್ಧ ಅರಣ್ಯ ಇಲಾಖೆಯಲ್ಲೇ ಆಕ್ರೋಶ ಬರ್ತಾ ಇದೆ. ಜ್ಯೇಷ್ಠತೆ ಇರೋರಿಗೆ ಪ್ರಮೋಷನ್ನಲ್ಲಿ ಭಾರಿ ಅನ್ಯಾಯ. ಪ್ರಮೋಷನ್ ಬೇಕಿದ್ರೆ ಕೊಡಬೇಕಂತೆ 10 ರಿಂದ 20 ಲಕ್ಷ ಲಂಚ. ಛೀ, ಅಸಹ್ಯ ಅನ್ಸಲ್ಲ ಲಂಚ ಕೇಳಕ್ಕೆ? ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲಸನ ಇದೆಲ್ಲ. ಹೆಂಗೆ ತಿಂತೀರಾ ಅಂತ ಗೊತ್ತಾಗ್ತಾ ಇಲ್ಲ ಕೂಳ್ನ. ಸ್ಪೀಡ್ ನ್ಯೂಸ್ಗೆ ಹೆಸರು ಹೇಳಲು ಇಚ್ಛಿಸದಂತಹ ಸಿಬ್ಬಂದಿಯಿಂದ ಮಾಹಿತಿ ಸಿಕ್ಕಿದೆ ರೀ. ಅರಣ್ಯ ಸಚಿವರಿಗೂ ಕೂಡ ಪರಿಸರವಾದಿ ಮಂಜುನಾಥ್ರಿಂದ ದೂರನ್ನು ನೀಡಲಾಗಿತ್ತು. ಈಶ್ವರ್ ಖಂಡ್ರೆ ಅವರೇ ಮೊದಲು ಇಡೀ ಲೀಸ್ಟನ್ನು ಸ್ಟಾಪ್ ಮಾಡಿದ್ರು. ಅಂದರೆ ಈಶ್ವರ್ ಖಂಡ್ರೆ ಅವರೇ ಮೊದಲು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು, ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು. ಯಾವ ಕಾರಣಕ್ಕೂ ಈ ರೀತಿ ಆಗಬಾರ್ದು, ಯಾವ ಕಾರಣಕ್ಕೂ ಈಗ ಮಾಡಿರುವಂಥ ಲೀಸ್ಟ್ಗೆ ಅನುಮತಿಯನ್ನು ಕೊಡಬೇಡಿ. ನೀವು ಅಧಿಕಾರಿಗಳು ಲಂಚ ತಿಂದು ನಿಮ್ಮ ಮುಖಕ್ಕೆ ಬರೆಸ್ತಾ ಇದ್ದಾರೆ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಸಿಬ್ಬಂದಿಯಿಂದ ಲಂಚ ಪಡೆದಿರುವಂತಹ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ತೆಗೆದಾಕಿ ಕೆಲಸದಿಂದ. ಅರ್ಹರಿಲ್ಲ, ಅವರು ಅನರ್ಹರಿದ್ದಾರೆ. ಸ್ಪೀಡ್ ನ್ಯೂಸ್ ಬಟಾಬೈಲು ಮಾಡ್ತಾ ಇದೆ. ಅರಣ್ಯ ಇಲಾಖೆಯಲ್ಲಿರುವಂಥ ಅಷ್ಟು ಅವ್ಯವಹಾರಗಳನ್ನು, ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳನ್ನ, ಈ ಕೊಟ್ಟಿರುವಂತಹ ಲೀಸ್ಟನ್ನು ಈಶ್ವರ್ ಖಂಡ್ರೆ ಅವರೇ ದಯವಿಟ್ಟು ಅದನ್ನ ಜೈ ಅನ್ನಿಸ್ಬೇಡಿ. ಸಾಕಷ್ಟು ಜನಕ್ಕೆ ಅನ್ಯಾಯವಾಗ್ತಾ ಇದೆ. ಭ್ರಷ್ಟಾಚಾರ ಎನ್ನುವಂತಹ ಭೂತ ಸುತ್ತಕೊಂಡು ತಿರುಗ್ತಾ ಇದೆ. ಹಂಗೆ ಎಷ್ಟು ಸಲ ನಿಮಗೆ ದೂರನ್ನ ಮಂಜುನಾಥ್ ಅವರು ಕೊಟ್ಟರೂ ಕೂಡ ನೀವು ನೋಡಿರ್ಲಿಲ್ವಂತೆ. ದಯಮಾಡಿ ಒಂದ್ಸಲ ಪುರ್ಸೊತ್ ಮಾಡ್ಕೊಂಡು ನೋಡಿ. ಅರಣ್ಯ ಇಲಾಖೆಯ ಬಗ್ಗೆ ನಕ್ಕಂತಿದ್ದಾರಲ್ಲೆಲ್ಲ, ಬಾಯನ್ನ ಇಟ್ಕೊಂಡು ಕೈಯನ್ನು ಅಡ್ಡವಾಗಿಟ್ಕೊಂಡು ಕಿಸಿ ಕಿಸಿ ಅಂತ ನಗ್ತಾ ಇದ್ದಾರೆ. ಹಂಗೆ ಮಾಡ್ಕೊಳ್ಳಕ್ ಹೋಗಬೇಡಿ. ಅಧಿಕಾರಿಗಳು ಎಷ್ಟು ಚಾಣಾಕ್ಷತನದಿಂದ ಕೆಲಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ತಿನ್ಕೊಂಡು ನಿಮ್ಮ ಮೂತಿಗೆ ಒರೆಸ್ತಿದ್ದಾರೆ. ದಯವಿಟ್ಟಂಗೆ ಮಾಡ್ಕೊಳಕ್ ಹೋಗಬೇಡಿ. ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಏನು ನಡೀತಾ ಇದ್ದಾವ ಅನ್ನೋದು ಗೊತ್ತಾಗ್ತಾ ಇದೆ. ದಯವಿಟ್ಟು ನೀವು ಅದಕ್ಕೆ ಸಿಕ್ಕಾಕೊಳ್ಳಕ್ಕೆ ಹೋಗ್ಬೇಡಿ. ಒಂದ್ಸಲ ನೋಡಿ, ಸಾಕಷ್ಟು ಜನರಿಗೆ ಅನ್ಯಾಯವಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರೇ, ಒಮ್ಮೆ ಆದರೂ ಲಕ್ಷ ಕೊಡಿ. ಒಂದೊಂದು ಪೋಸ್ಟಿಗೆ 10 ರಿಂದ 20 ಲಕ್ಷ ಲಂಚವನ್ನು ಪಡಿತಾ ಇದ್ದಾರೆ ಅಂದರೆ ಅದೆಷ್ಟು ಅಯೋಗ್ಯತನ ಆಗಿರಬೇಕು, ಅದು ಎಷ್ಟು ಅಸಹ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ. ಡೆಪ್ಯೂಟಿ ಡೆಪ್ಯೂಟಿ RFO ಹುದ್ದೆಯಿಂದ RFO ಹುದ್ದೆಗೆ ಪ್ರಮೋಷನ್ ಕೊಡಲಿಕ್ಕೆ
ಮೊದಲು 150 ಪೋಸ್ಟ್ ಭರ್ತಿಗೆ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಎಸ್ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಎಲ್ಲ ಅಧಿಕಾರಿಗಳನ್ನು ಕೂಡ ಫೋನ್ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ನೋಡ್ತು. ಆದರೂ ಕೂಡ ಮೀಡಿಯಾಕ್ಕೆ ಯಾರೂ ಕೂಡ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಶ್ರೀಮತಿ ಮೀನಾಕ್ಷಿ ನೇಗಿ ಅಂತ ಹೇಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ಅರಣ್ಯ ಪಡೆ ಮುಖ್ಯಸ್ಥರು, ಅರಣ್ಯ ಭವನ ಬೆಂಗಳೂರಿನಲ್ಲಿರುವಂಥದ್ದು, ಅವ್ರಿಗೆ ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಹಾಗೆ ಶ್ರೀಮತಿ ಸರಸ್ವತಿ ಮಿಶ್ರಾ ಅಂತ ಹೇಳಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ನೇಮಕಾತಿ, ಅರಣ್ಯ ಭವನ ಬೆಂಗಳೂರು, ಅವರು ಕೂಡ ಫೋನನ್ನು ರಿಸೀವ್ ಮಾಡಿ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ? ನಾವು ಮಾಧ್ಯಮದವರು ಸ್ಪೀಡ್ ನ್ಯೂಸ್ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಕೆಲಸಗಳು ಏನಾಗಿದೆ ಅರಣ್ಯ ಇಲಾಖೆಯಲ್ಲಿ ಅಂತ ಊರು ತುಂಬಾ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಯಾರು ಕೂಡ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಸ್ಪೀಡ್ ನ್ಯೂಸ್ ಈ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತೆ, ಎಲ್ಲ ನಾವು ತಗಲಾಕೊಳ್ತೀವಿ ಅಂತ ಹೇಳಿ ಯಾರು ಕೂಡ ಫೋನ್ ರಿಸೀವ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇಲ್ಲ. ಇಷ್ಟು ಭ್ರಷ್ಟಾಚಾರ. 10-20 ಲಕ್ಷ ಒಂದು ಪೋಸ್ಟಿಗೆ ತಗೊಳ್ತೀರಾ ಅಂತಂದ್ರೆ ಎಲ್ಲಿಂದ ಲಾಭ ತೆಗಿತೀರಿ? ಏನು ಅರಣ್ಯದ ಸೈಜ್ ನೋಡಿ ಅವ್ರಿಗೆ ಹಾಕ್ತೀರಾ ಪ್ರಮೋಷನ್? ದಯವಿಟ್ಟು ಕಾಡು ಮಂತ್ರಿ ಈಶ್ವರ ಖಂಡ್ರೆ ಅವರೇ ಒಂದು